Hello, hi, welcome back to my channel. Hello, welcome back to my channel. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಏನೋ ಟ್ರೈ ಮಾಡಿದ್ದೀನಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಸ್ಕಿನ್ ಕೇರ್ ಟಿಪ್ಸ್ ಕೊಡ್ತಾ ಇದ್ದೆ, ಹೇರ್ ಕೇರ್ ಟಿಪ್ಸ್ ಕೊಡ್ತಾ ಇದ್ದೆ, ಒಂದಷ್ಟು ಪ್ರಮೋಷನಲ್ ವಿಡಿಯೋಸ್ ಮಾಡಿದ್ದೀನಿ. ಇದೆಲ್ಲದರ ನಡುವೆ ಸ್ಟೈಲಿಂಗ್ ನಾನು ಯಾವ ಥರ ಮಾಡ್ತೀನಿ, ಸುಮಾರು ಜನ ಕೇಳ್ತೀನಿ ಯಾವ ಥರ ಸ್ಟೈಲಿಂಗ್ ಮಾಡ್ತೀರಾ ಹೇಳಿ. ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಡಿಸೈನರ್ ಬಟ್ಟೆ ಕೊಡ್ತಾರೆ, ಜ್ಯುವೆಲ್ರಿ ಕೊಡ್ತಾರೆ, ಹೇರ್ ಸ್ಟೈಲ್, ಮೇಕಪ್, ಯಾವ ಜ್ಯುವೆಲ್ರಿನ ಪಿಕ್ ಮಾಡಬೇಕು ಇದೆಲ್ಲ ನಾನೇ ಮಾಡೋದು. ಬಿಕಾಸ್ ಐ ಆಮ್ ವೆರಿ ವೆರಿ ಪರ್ಟಿಕ್ಯುಲರ್. ನಾನು ಹಿಂಗೆ ಇರಬೇಕು, ಹಿಂಗೆ ಆಗಬೇಕು, ಇದೇ ಥರ ಇರಬೇಕು ಅಂತ. ಬಟ್ ಶೂಟಿಂಗ್ ಬಿಟ್ಟು ನಾನು ರೆಗ್ಯುಲರ್ ಆಗಿ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ, ಯಾವ್ದಾದ್ರು ಪೂಜೆಗೆ ಹೋಗ್ಬೇಕಂದ್ರೆ, ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಯಾವ ಥರ ರೆಡಿ ಆಗ್ತೀನಿ, ಅದೆಲ್ಲದ್ರ ಬಗ್ಗೆನೂ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಸಿಕಲಿ ನನಗೆ ಇದನ್ನ ಕುರ್ತಾನ ಸೋಚ್ ಅವ್ರು ಕಳ್ಸಿಕೊಟ್ಟಿದ್ರು. ಇನ್ನೊಂದು ಸಲ್ವಾರ್ ಸೆಟ್ ಇದೆ, ಅದನ್ನ ನಾನು ನೋಡ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಕ್ತೀನಿ. ಆ್ಯಂಡ್ ಒಂದಷ್ಟು ಜ್ಯುವೆಲ್ರಿ ಬಂದಿದ್ದು. ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ನಮಗೆ ಅಂತ ಏನೋ ಕಳಿಸ್ಕೊಟ್ಟಾಗ ಐ ಥಾಟ್ ಐ ಪುಟ್ ಎಕ್ಸ್ಟ್ರಾ ಎಫರ್ಟ್ ಏನಾದರೂ ಹಾಕಿ ಇದನ್ನ ಬೇರೆ ಥರ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಆ್ಯಂಡ್ ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್. ಇದು ನಾನು ನನ್ನ ಮನಸ್ಸೋ ಇಚ್ಛೆ ಮಾಡ್ತಿರುವಂಥ ವಿಡಿಯೋ. ಆ್ಯಂಡ್ ಐ ಥಾಟ್ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಶೂಟ್ ಅಂತ ಬಂದಾಗ ಹೇರ್ ಸ್ಟ್ರೇಟ್ ಮಾಡೋದಿರ್ಬೋದು, ಕರ್ಲ್ ಮಾಡೋದಿರ್ಬೋದು, ಸ್ಪ್ರೇ ಹಾಕೋದಿರ್ಬೋದು, ಆ್ಯಂಡ್ ಫೌಂಡೇಶನ್, ಮೇಕಪ್, ಐಲೈನರ್, ಕಾಜಲ್, ಲಿಪ್ಸ್ಟಿಕ್, ಕಾಂಟರ್ ಇದೆಲ್ಲಾನು ಮಾಡ್ತೀವಿ. ಬಟ್ ಇವತ್ತು ನಾನು ಜನರಲಿ ನನ್ನ ಪರ್ಸನಲ್ ಲೈಫಲ್ಲಿ ಯಾವ ಥರ ರೆಡಿ ಆಗ್ತೀನಿ ಅದನ್ನೆಲ್ಲಾನು ತೋರಿಸ್ತೀನಿ. ಆ್ಯಂಡ್ ಕೂದಲು ವಾಶ್ ಮಾಡಿ 4 ದಿನ ಆಗಿದೆ, ಫುಲ್ ಆಯಿಲಿ ಕೂಡ ಆಗೋಗಿದೆ ಸ್ಕ್ಯಾಲ್ಪ್. ದಟ್ಸ್ ಓಕೆ, ಐ ಡೋಂಟ್ ಕೇರ್. ನಾನು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಆ ಥರ ಇವತ್ತು ಏನು ರೆಡಿ ಆಗ್ತೀನಲ್ಲ ಅದೇ ಥರ ರೆಡಿಯಾಗಿ ಹೋಗಿರೋದು ಇದೆ. ಹೆಂಗೆ ಬೇಕು ಹಂಗೆ ಗಂಟು ಹಾಕೊಂಡು ಜಸ್ಟ್ ಸ್ವಲ್ಪ ಲಿಟಲ್ ಸ್ಪೈಸ್ ಅಪ್ ಮಾಡೋಕ್ಕೆ ಸ್ಟೇಟ್ಮೆಂಟ್ ಜ್ಯುವೆಲ್ರಿ ಹಾಕೋದಿರ್ಬೋದು ಅಥವಾ ಹೀಲ್ಸ್ ಹಾಕೋದಿರ್ಬೋದು, ಈ ಥರ ಎಲ್ಲ ಮಾಡಿದ್ದೀನಿ. ಒಂದಷ್ಟು ಡಿಫ್ರೆಂಟಾಗಿ ಹೇಗೆ ಹೇರ್ ಸ್ಟೈಲ್ ಮಾಡ್ಬೋದು. ನಿಮ್ಮ ಕೂದಲು 4 ದಿನ ಆಗಿದ್ರು ವಾಶ್ ಮಾಡಿ, ಆಯಿಲಿ ಆಗಿದ್ರು ನೋ ಪ್ರಾಬ್ಲಮ್. ಆ್ಯಂಡ್ ಒಂದಷ್ಟು ಜ್ಯುವೆಲ್ರಿನ ಯಾವ ಥರ ಸ್ಟೈಲ್ ಮಾಡ್ಬೋದು, ಆ್ಯಂಡ್ ದುಪ್ಪಟ್ಟನ ಯಾವ ಥರ ಸ್ಟೈಲ್ ಮಾಡ್ಬೋದು ನಾನು ಫಾಲೋ ಮಾಡುವಂಥದ್ದು ಆ್ಯಂಡ್ ನನಗೆ ಇಷ್ಟ ಆಗುವಂಥದ್ದು. ತುಂಬಾ ಸಿಂಪಲ್ ಸ್ಟೆಪ್. ಈಗ ಮೊದಲನೇ ಔಟ್ಫಿಟ್, ಸ್ಟೈಲಿಂಗ್, ಹೇರ್ ಸ್ಟೈಲ್, ಜ್ಯುವೆಲ್ರಿ ಇದೆಲ್ಲ ನೋಡೋಕ್ಕೂ ಮುಂಚೆ ಲೈಟಾಗಿ ಗ್ಲಾಮರ್ ಬರೋದು ಇಂಪಾರ್ಟೆಂಟ್ ಅಲ್ವಾ. ಲೈಟಾಗಿ ಆ ಗ್ಲೋ ಬರೋದಿರ್ಬೋದು, ಚೂರು ಲಿಪ್ಸ್ಟಿಕ್, ಒಂಚೂರು ಏನೋ ಮೇಕಪ್, ಲಿಟಲ್ ಮೇಕಪ್ ಇಸ್ ರಿಕ್ವೈರ್ಡ್. ಸೊ ವಿತೌಟ್ ಫೌಂಡೇಶನ್, ವಿತೌಟ್ ಎನಿಥಿಂಗ್ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಶುರು ಮಾಡೋಣ. ಸುಮಾರು ತಿಂಗಳುಗಳಿಂದ ಬಿಫೋರ್ ಮೇಕಪ್ ನನ್ನ ಗೋ ಟು ಫೇಸ್ ವಾಶ್ ಯಾವುದು ನಿಮಗೂ ಗೊತ್ತು, ಡರ್ಮಾವೈವ್ ಹೈಡ್ರಾ ಕ್ಲೆನ್ಸರ್. ಓಟ್ ಮೀಲಿಂದ ಮಾಡಿರುವಂಥದ್ದು. ಸೋಪ್ ಫ್ರೀ, ಫ್ರೇಗ್ರೆನ್ಸ್ ಫ್ರೀ, pH ಬ್ಯಾಲೆನ್ಸ್ಡ್ ಆ್ಯಂಡ್ ಬ್ರೇಕ್ಔಟ್ಸ್ ಆಗ್ತಿದ್ರು, ಅದರಿಂದ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಎಲ್ಲ ಥರದ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಫೇಸ್ ವಾಶ್ ಮಾಡಿ ಆದಮೇಲೆ ಸ್ಕಿನ್ನನ್ನು ಮಾಯ್ಶ್ಚರೈಸಿಂಗ್ ಲೋಷನಿಂದ ಹೈಡ್ರೇಟ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆ್ಯಂಡ್ ನನಗಿದು ಅಮೇಝಿಂಗಾಗಿ ವರ್ಕ್ ಆಗಿದೆ, ವಿಚ್ ಇಸ್ ನ್ಯೂಟ್ರಿಡರ್ಮಾ ಮಾಯ್ಶ್ಚರೈಸಿಂಗ್ ಲೋಷನ್ ರಿಚ್ ಇನ್ ವಿಟಮಿನ್ ಇ. ಇದನ್ನು ಯೂಸ್ ಮಾಡಿದಾಗೆಲ್ಲ ನಾನು ಅಬ್ಸರ್ವ್ ಮಾಡಿರೋದು ಒಂದು, ಮೇಕಪ್ ತುಂಬ ಚೆನ್ನಾಗೇ ಕೂರುತ್ತೆ. ಆ್ಯಂಡ್ ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗಿರೋದ್ರಿಂದ ಥ್ರೂ ಔಟ್ ದ ಡೇ ಇದು ತುಂಬಾ ಹೈಡ್ರೇಟ್ ಮಾಡುತ್ತೆ ನನ್ನ ಸ್ಕಿನ್ನನ್ನು. ಆ್ಯಂಡ್ ಮೇಕಪ್ ಸಖತ್ತಾಗಿ ಕೂರುತ್ತೆ. ಮಾಯ್ಶ್ಚರೈಸಿಂಗ್ ಲೋಷನ್ ಹಚ್ಚಾದ್ಮೇಲೆ ಸನ್ಸ್ಕ್ರೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನಿಲ್ಲಿ ನ್ಯೂಟ್ರಿಜಿನ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಮನೇಲಿರಲಿ, ಹೊರಗಡೆ ಹೋಗಲಿ, ಮೇಕಪ್ ಹಚ್ಚೋಕ್ಕೂ ಮುಂಚೆ ಇರಲಿ, ಮೇಕಪ್ ಹಚ್ಚದೇ ಇರಲಿ, ಸನ್ಸ್ಕ್ರೀನ್ ವೆರಿ 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 ಇಂಪಾರ್ಟೆಂಟ್. ಹಚ್ಚೋದನ್ನು ಮರಿಬೇಡಿ. ಸ್ಕಿನ್ ಮಾತ್ರ ಅಲ್ಲ, ಲಿಪ್ಸ್ನೂ ಕೂಡ ಹೈಡ್ರೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಲೆನೇಜ್ ಲಿಪ್ ಮಾಸ್ಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಮೇಕಪ್ ಟೈಮ್. ಫಸ್ಟ್ ನಾನು ಲಿಕ್ವಿಡ್ ಚೀಕ್ ಟಿಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫ್ರಮ್ ರೇರ್ ಬ್ಯೂಟಿ. ಟೈಮ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಅದು ಚೆನ್ನಾಗಿ ಕಾಣಲ್ಲ. ಸೊ ಐಮ್ ಟೇಕಿಂಗ್ ಮೈ ಓನ್ ಟೈಮ್, ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಫ್ರಮ್ ಡಾಟರ್ ಅರ್ತ್, ಆದರೆ ನಾನು ಇದನ್ನು ಲಿಪ್ಸ್ಟಿಕ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಈಗ ಎಲ್ಫ್ ಐಬ್ರೋ ಫಿಲ್ಲರ್ನ ತೊಗೋತಾ ಇದ್ದೀನಿ. ಐಬ್ರೋನ ಫಿಲ್ ಮಾಡ್ಕೊಳ್ತೀನಿ. ನಾನು ಹೇಳಿದ ಹಾಗೆ ಇವತ್ತು ಯಾವುದೇ ಫೌಂಡೇಶನ್ನ ಯೂಸ್ ಮಾಡ್ತಲ್ಲ, ಜಸ್ಟ್ ಕಾಂಪ್ಯಾಕ್ಟ್. ದಿಸ್ ಇಸ್ ಫ್ರಮ್ ಶಾರ್ಲೆಟ್ ಟಿಲ್ಬರಿ. ಬ್ರಷ್ನ ಸಹಾಯದಿಂದ ನಾನು ಕಾಂಪ್ಯಾಕ್ಟ್ನ ಫುಲ್ ಫೇಸ್ ಹಚ್ಕೊಳ್ತಾ ಇದ್ದೀನಿ. ಈಗ ಕೊನೆ ಸ್ಟೆಪ್, ವಿಚ್ ಇಸ್ ಮಸ್ಕಾರಾ, ಆ್ಯಂಡ್ ದಿಸ್ ಇಸ್ ಫ್ರಮ್ ಸ್ಮ್ಯಾಶ್ ಬಾಕ್ಸ್.